ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿದ್ದಾಗಿ ತಪ್ಪೊಪ್ಪಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶವಗಳ ಶೋಧ. ಎಸ್ಐಟಿಯನ್ನು ರಚನೆ ಮಾಡಲಾಗಿತ್ತು ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಶವಗಳ ಶೋಧ ನಡೆಸ್ತಾ ಇರುವಂತಹ ಎಸ್ಐಟಿ ತಂಡ ನಿನ್ನೆಯಿಂದ ಈ ಶೋಧ ಕಾರ್ಯ ಆರಂಭ ಆಗಿದೆ. ಆರಂಭದಲ್ಲಿ ಈ ಮಾರ್ಕಿಂಗ್ ಪ್ರಕ್ರಿಯೆ ನಡೀತು, ನಂಬರ್ಗಳನ್ನು ಕೊಡಲಾಯಿತು, ಆತ ಎಲ್ಲೆಲ್ಲಿ ಈ ಸ್ಥಳಗಳನ್ನು ಸೂಚಿಸಿದ್ನೋ. ಅದಾದ ನಂತರ ಇವತ್ತು ಆ ಒಂದು ಶವಗಳ ಶೋಧ, ಎಲ್ಲೆಲ್ಲಿ ಆತ ಲೊಕೇಶನ್ಗಳನ್ನು ಇಂತಿಂಥ ಕಡೆ ನಾನು ಶವಗಳನ್ನು ಹೂತಿಟ್ಟಿದ್ದೆ ಅಂತ ಹೇಳಿದಾನು, ಅಲ್ಲಿ ಈಗ ಶೋಧ ಕಾರ್ಯ ಮುಂದುವರಿತಾ ಇದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿದ್ದಾಗಿ ತಪ್ಪೊಪ್ಪಿಗೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಶವಗಳ ಶೋಧ ನಡೆಸ್ತಾ ಇರುವಂಥ ಎಸ್ಐಟಿ ತಂಡ. ಆತನನ್ನೇ ಯಾರು ಈ ದೂರನ್ನು ಕೊಟ್ಟಿದ್ದ ಅಥವಾ ಯಾರು ಈ ವಿಚಾರವನ್ನು ಮುನ್ನೆಲೆಗೆ ತಂದಿದ್ದ ಆತನನ್ನು ಕರ್ಕೊಂಡು ಬಂದು ಈಗ ಸ್ಥಳದಲ್ಲಿ ಮೊದಲಿಗೆ ಎಲ್ಲೆಲ್ಲಿ ಆತ ಸ್ಪಾಟ್ಗಳನ್ನು ತೋರಿಸಿದ್ದು ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಇದೇ ವ್ಯಕ್ತಿ ಧರ್ಮಸ್ಥಳದ ಬೇರೆ ಬೇರೆ ಭಾಗದಲ್ಲಿ ಸುತ್ತಮುತ್ತ ಈ ಕಾಡು ಪ್ರದೇಶದಲ್ಲಿ ಶವಗಳನ್ನು ಹೂತಿಟ್ಟಿದ್ದಾಗಿ ಹೇಳಿದ್ದ. ಆತನನ್ನು ಕರೆದುಕೊಂಡು ಬಂದು ನಿನ್ನೆ ಮೊದಲಿಗೆ ಮಾರ್ಕಿಂಗನ್ನು ಮಾಡಲಾಯಿತು. ಅಂದರೆ ನಂಬರ್ಗಳನ್ನು ಕೊಟ್ಟು ಅಲ್ಲಿ ಇಷ್ಟಿಷ್ಟು ಸಂಖ್ಯೆಗಳನ್ನು 1, 2, 3, 4 ಹೀಗೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶವಗಳ ಶೋಧ ಕಾರ್ಯ ಮುಂದುವರಿತಾ ಇದೆ. ಸದ್ಯಕ್ಕೆ ಎಸ್ಐಟಿಯ ಟೀಮ್ನ ಜೊತೆಗೆ ವಿಡಿಯೋ ಕ್ಯಾಪ್ಚರ್ ಜೊತೆಗೆ ಅಲ್ಲಿ ಚೆಕ್ ಆಗ್ತಾ ಇದೆ. ಶವಗಳನ್ನು ಹೂತು ಹಾಕಿರೋದಾಗಿ ದೂರು ನೀಡಿದಂಥ ವ್ಯಕ್ತಿ, ಆ ವ್ಯಕ್ತಿಯ ಉಪಸ್ಥಿತಿಯಲ್ಲಿ ಈಗ ಸದ್ಯಕ್ಕೆ ಎಸ್ಐಟಿ ಶೋಧವನ್ನು ಮುಂದುವರಿಸ್ತಾ ಇದೆ. ಒಟ್ಟು 13 ಜಾಗಗಳನ್ನು ಗುರುತು ಮಾಡಿದ್ದಂಥ ಎಸ್ಐಟಿಗೆ ಪುತ್ತೂರು ಎಸಿ ಸಾಥ್ ಕೊಟ್ಟಿದ್ದಾರೆ. ಎನ್ಎಫ್ ಭದ್ರತೆಯನ್ನು ನೀಡಲಾಗಿದೆ. ಶವಗಳ ಶೋಧಕ್ಕೆ ಗ್ರಾಮ ಪಂಚಾಯಿತಿ 12 ಕಾರ್ಮಿಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ಶವಗಳನ್ನು ಹೂತು ಹಾಕಿರೋದಾಗಿ ದೂರು ನೀಡಿದಂಥ ವ್ಯಕ್ತಿ, ಈ ವ್ಯಕ್ತಿಯ ಉಪಸ್ಥಿತಿಯಲ್ಲೇ ಶವಗಳಿಗಾಗಿ ಎಸ್ಐಟಿ ಶೋಧ ನಡೆಸ್ತಾ ಇದೆ. ಒಟ್ಟು 13 ಜಾಗಗಳನ್ನು ಸದ್ಯಕ್ಕೆ ಆತ ಸೂಚಿಸಿದ ಅಂದರೆ ತೋರಿಸಿದ್ದಾನೆ ಅಲ್ಲಿ ಶೋಧ ಮಾಡುವಂಥ ಸಂದರ್ಭದಲ್ಲಿ. ಈಗ ಎಸ್ಐಟಿ ಬೇಕಾದಂಥ ಅಲ್ಲಿ ಶವಗಳನ್ನು ಹೊರಗಡೆ ತೆಗೆಯೋಕ್ಕೆ ಬೇಕಾದಂಥ ಇಟಾಚಿ ಇರ್ಬೋದು, ಜೊತೆಗೆ ಬೇಕಾದಂಥ ವಾಹನಗಳನ್ನೆಲ್ಲ ಕೂಡ ತಂದಲ್ಲಿ ಚೆಕ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಎಸ್ಐಟಿಗೆ ಪುತ್ತೂರು ಎಸಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಎನ್ಎಫ್ ಭದ್ರತೆ ಕೂಡ ಇದೆ. ಇದೇ ಸ್ಪಾಟ್ನಲ್ಲಿ ನೀವೀಗ ನೋಡ್ತಿರುವಂಥ ದೃಶ್ಯ, ನಾವಾಗಲೇ ತಿಳಿಸಿದ ಹಾಗೆ ಒಂದು ಸಣ್ಣ ಇಟಾಚಿ, ಅಂದರೆ ಭಾಳ ದೊಡ್ಡದಾದರೆ ಆ ಕಾಡಿನ ಒಳಗೆ ಐಕಟ್ನಲ್ಲಿ ಹೋಗೋದು ಸಮಸ್ಯೆ ಆಗುತ್ತೆ. ಹಾಗಾಗಿ ಈಗ ಆ ಒಂದು ಪ್ರದೇಶಕ್ಕೆ ಸೂಕ್ತವಾಗಿರುವಂಥ ಅರ್ಥಮೂವರನ್ನು ತಂದು ಈಗ ಶೋಧ ಕಾರ್ಯ ಆರಂಭ ಆಗುತ್ತೆ. ಒಟ್ಟು 13 ಜಾಗಗಳನ್ನು ಗುರುತು ಮಾಡಿದಂಥ ಎಸ್ಐಟಿ ನಂಬರ್ಗಳನ್ನು ನೀಡಲಾಗಿತ್ತು. ಸದ್ಯಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಒಂದು ಕಡೆ ಆ ವ್ಯಕ್ತಿಯಿಂದ, ಯಾರು ದೂರು ಕೊಟ್ಟಿರುವಂಥ ವ್ಯಕ್ತಿ, ಆತನನ್ನು ಕರ್ಕೊಂಡು ಬಂದು ನಿನ್ನೆ ಎಲ್ಲೆಲ್ಲಿ ಆತ ತೋರಿಸಿದ್ನೋ ಇಂತಿಂಥ ಜಾಗದಲ್ಲಿ ನಾವು ಶವಗಳನ್ನು ಹೂತಿದ್ದೀನಿ ಅಂತ, ಆ ಜಾಗಗಳನ್ನು ಮಾರ್ಕ್ ಮಾಡಿ ನಂತರ ಇವತ್ತು ಶವಗಳಿಗಾಗಿ ಶೋಧ ಕಾರ್ಯ ಆರಂಭ ಆಗಿದೆ. ಒಟ್ಟು 13 ಜಾಗಗಳನ್ನು ಆತ ತೋರಿಸಿದ್ದಾನೆ. ನೇತ್ರಾವತಿ ನದಿ ಬದಿಯ ಕಾಡಿನ ಪ್ರದೇಶದಲ್ಲಿ ಶೋಧ, ದೂರುದಾರ ಗುರುತಿಸಿದಂಥ ಒಂದು ಜಾಗದಲ್ಲಿ ಶೋಧ ಆರಂಭ ಆಗಿದೆ. ನೇತ್ರಾವತಿ ನದಿ ಬದಿಯ ಕಾಡಿನ ಪ್ರದೇಶದಲ್ಲಿ ಶೋಧ, ದೂರುದಾರ ಗುರುತಿಸಿದಂಥ ಒಂದು ಜಾಗದಲ್ಲಿ ಶೋಧ ಆರಂಭ ಆಗಿರೋದು. ಈಗ ಎಲ್ಲ ಕಡೆ ಎಷ್ಟು ಕಡೆ ಈಗ ಮಾರ್ಕ್ ಮಾಡಿದಾರೋ ಆತ ಹಲವಾರು ವರ್ಷಗಳ ಹಿಂದೆ ಈ ಶವಗಳನ್ನು ಹೂತಿದ್ದಾಗಿ ಹೇಳಿದ್ದ. ಆತನನ್ನೇ ಕರೆತಂದು ಈಗ ಸ್ಪಾಟ್ನಲ್ಲಿ ಮಾರ್ಕಿಂಗ್ಗಳನ್ನು ಮಾಡಿ ಈಗ ಅರ್ತ್ ಮೂವರ್ಸ್ ಅಂದರೆ ಇಟಾಚಿಗಳನ್ನು ತಂದು ಈಗ ಅಲ್ಲಿನ ಮಣ್ಣನ್ನು ಅಗೆಯುವಂಥ ಕೆಲಸ ಆರಂಭ ಆಗಿದೆ. ದೂರುದಾರ ಗುರುತಿಸಿದಂಥ ಒಂದು ಜಾಗದಲ್ಲಿ ಶೋಧ ಆರಂಭ ಆಗಿರೋದೀಗ. ಇದೇ ವ್ಯಕ್ತಿ ನೀವೀಗ ನೋಡ್ತಿರುವಂಥದ್ದು ಕಂಪ್ಲೀಟ್ ಮುಖ ಏನು ಕವರ್ ಆಗಿದೆ. ಆ ಜಾಕೆಟನ್ನು ಹಾಕ್ಕೊಂಡು ಬಂದಿರುವಂಥ ವ್ಯಕ್ತಿ, ಮುಖಕ್ಕೆ ಕಂಪ್ಲೀಟ್ ಮಾಸ್ಕನ್ನು ಹಾಕಲಾಗಿದೆ. ಇನ್ನು ಎಸ್ಐಟಿಯಿಂದ ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ಆರಂಭ ಆಗಿರೋದು. ಇಂದು ಮುಂಜಾನೆಯಿಂದ ಎಸ್ಐಟಿ ಕಾರ್ಯಾಚರಣೆ ಶುರು. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಪದೇ ಪದೇ ಆರೋಪ ಕೇಳಿ ಬಂದಿತ್ತು, ಅಂದರೆ ಈ ಭಾಗದಲ್ಲಿ ಇಂಥದ್ದಾಗಿದೆ ಅಂತ. ಉನ್ನತ ಮಟ್ಟದ ತನಿಖೆಗೆ ಹಿಂದೆ ಕೂಡ ಆಗ್ರಹಿಸಿದ್ರು. 2013ರಲ್ಲೇ ಈ ಬಗ್ಗೆ ಯಾವುದೇ ತನಿಖೆಗೂ ಕೂಡ ನಾವು ಸಹಕಾರ ನೀಡ್ತೀವಿ ಅಂತ. ಇಂದು ಮುಂಜಾನೆಯಿಂದ ಎಸ್ಐಟಿ ಕಾರ್ಯಾಚರಣೆ ಶುರುವಾಗಿದೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಪದೇ ಪದೇ ಆರೋಪ ಕೇಳಿ ಬಂದಿತ್ತು. ಉನ್ನತ ಮಟ್ಟದ ತನಿಖೆ ಮಾಡಿ ಅಂತ ಅಲ್ಲಿ ಧರ್ಮಾಧಿಕಾರಿಗಳು ಕೂಡ ಹೇಳಿದರು. ಇದೀಗ ಎಸ್ಐಟಿ ಈ ಒಂದು ಶವಗಳನ್ನು ಹೂತಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸರ್ಚ್ ಅನ್ನು ನಡೆಸ್ತಾ ಇದೆ. ಸರ್ಕಾರದ ಮೇಲೂ ಕೂಡ ಸಾಕಷ್ಟು ಒತ್ತಡ ಇತ್ತು ಈ ಒಂದು ಎಸ್ಐಟಿ ರಚನೆ ಆಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನಂತರ ಸರ್ಕಾರ ಎಸ್ಐಟಿ ರಚನೆ ಮಾಡಿ ಈಗ ಎಸ್ಐಟಿ ಟೀಮ್ ಅಲ್ಲಿ ಹುಡುಕಾಟ ನಡೆಸ್ತಾ ಇದೆ. ಎಸ್ಐಟಿಯಿಂದ ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ಆರಂಭ ಆಗಿರೋದು. ಎಲ್ಲೆಲ್ಲಿ ವ್ಯಕ್ತಿ ದೂರು ಕೊಟ್ಟಿರುವಂಥ ವ್ಯಕ್ತಿ ಇಂತಿಂಥ ಕಡೆ ನಾನು ಶವಗಳನ್ನು ಹೂತಿಟ್ಟಿದ್ದೆ ಅಂಥೇಳಿ ಆ ಒಂದು ಸ್ಪಾಟ್ನಲ್ಲಿ ಈಗ ಮಣ್ಣು ತೆಗೆಯುವಂಥ ಅಥವಾ ಶೋಧ ಮಾಡುವಂಥ ಕೆಲಸ ಆರಂಭ ಆಗಿದೆ.
ನಮ್ಮ ಮಂಗಳೂರಿನ ಪ್ರತಿನಿಧಿ ಪೃಥ್ವಿರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಪೃಥ್ವಿರಾಜ್, ಇದೀಗ SIT ರಚನೆ ಆದ ನಂತರ ಈಗ ಅವರು ಸ್ಪಾಟಿಗೆ ಬಂದು ನಿನ್ನೆ ಎಲ್ಲೆಲ್ಲಿ ಅಂತ ಮಾರ್ಕಿಂಗ್ ಕೂಡ ಮಾಡಿದ್ರು, ಆ ನಂಬರ್ಗಳನ್ನು ಕೊಡುವಂಥದ್ದು ಕೂಡ ಆಯಿತು. ಆದರೆ ಈಗ ಬೆಳಗಿನಿಂದ ಏನೇನಾಗ್ತಿದೆ, ಸದ್ಯದ ಅಪ್ಡೇಟ್ ಏನಿದೆ ಅಲ್ಲಿಂದ ಪೃಥ್ವಿ? ಖಂಡಿತ ವಿನಾಶ್, ನಿನ್ನೆ SIT ತಂಡ ಆ ಒಂದು ಪ್ರದೇಶಕ್ಕೆ ಹೋಗಿ ಆತನನ್ನು ಅನಾಮಿಕ ದೂರುದಾರ ಏನಿದ್ದಾನೆ ಆತನನ್ನು ಕರೆದುಕೊಂಡು ಹೋಗಿ ಸ್ಥಳ ಮಹಾಜರನ್ನು ಮಾಡುತ್ತೆ. ಅಂದರೆ ಎಲ್ಲೆಲ್ಲಿ ಆತನೇ ಗುರುತಿಸುವಂತಹ ಪ್ರದೇಶಗಳನ್ನು ಹುಡುಕಿಸುತ್ತೆ. ಆತ ತಾನು ಒಂದು 25 ವರ್ಷಗಳಿಂದ ಹಿಂದೆ ಎಲ್ಲೆಲ್ಲಿ ಈ ಒಂದು ಬಾಡಿಗಳನ್ನು ಹೂತಿಟ್ಟಿದ್ದೆ ಅಂತ ಆತನೇ ಸ್ವಯಂ ಕ್ಲೈಮ್ ಮಾಡಿದ್ದಾನೆ. ಸೊ ಅಂತಹ ಪ್ರದೇಶಗಳಿಗೆ ಭದ್ರತೆಯಲ್ಲಿ, ಅಂದರೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ANF ಸಿಬ್ಬಂದಿಗಳ ಜೊತೆ ಆತನ ಕರ್ಕೊಂಡೋಗಿ 13 ಕಡೆ ಮಾರ್ಕ್ ಮಾಡಲಾಗುತ್ತೆ. ಏನು ನೇತ್ರಾವತಿ ನದಿಯ ಅಕ್ಕಪಕ್ಕದಲ್ಲಿ ಇರುವಂತಹ ಕಾಡಿನ ಪ್ರದೇಶಗಳು ಮತ್ತೆ ಕೆಲವೊಂದು ಪ್ರೈವೇಟ್ ಲ್ಯಾಂಡ್ಗಳಲ್ಲಿ ಆತ ಒಂದು ಸ್ಥಳವನ್ನು ಗುರುತು ಮಾಡ್ತಾನೆ. ಒಟ್ಟು 13 ಜಾಗದಲ್ಲಿ ಆತ ಗುರುತು ಮಾಡ್ತಾನೆ. ಇವತ್ತು ಆ ಒಂದು ಸ್ಥಳಗಳಲ್ಲಿ ಈ ಉತ್ಖನನ ಕಾರ್ಯವನ್ನ SIT ತಂಡ ಮಾಡಿರುವಂಥದ್ದು. ಪುತ್ತೂರು ACಯ ಸಮ್ಮುಖದಲ್ಲಿ ANF ಸಿಬ್ಬಂದಿಗಳ ಭದ್ರತೆಯಲ್ಲಿ SIT ಅಧಿಕಾರಿಗಳು, ಅಂದರೆ IPS ಅನುಚೇತ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಸೊ ಆರಂಭಿಕ ಹಂತದಲ್ಲಿ ನಿನ್ನೆ ಏನು ಮೊದಲು ಗುರುತು ಮಾಡ್ತಾನೆ, ಇದೇ ಜಾಗದಲ್ಲಿ ಹೆಣವನ್ನು ಹೂತಿದ್ದೀನಿ ಅಂತ ಏನು ಸ್ವಯಂ ಈ ಒಂದು ಅನಾಮಿಕ ದೂರುದಾರ ತೋರಿಸ್ತಾನೆ, ಆ ಒಂದು ಸ್ಥಳವನ್ನು ಉತ್ಖನನವನ್ನು ಮಾಡ್ತಾರೆ. ಅಂದರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ 13 ಜನ ಏನು ವರ್ಕರ್ಸ್ ಏನಿರ್ತಾರೆ ಅವರ ಮೂಲಕ ಹಾರೆ ಪಿಕಾಸಿಗಳ ಮೂಲಕ ಅಲ್ಲಿ ಆ ಒಂದು ಉತ್ಖನನ ಕಾರ್ಯವನ್ನು ಮಾಡ್ತಾರೆ. ಸೊ ಅದಾದ ಬಳಿಕ ಮಳೆ ಕೂಡ ಇರುತ್ತೆ. ಸೊ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ 4 ಅಡಿ, ಅವನೇನು ಎಕ್ಸಾಕ್ಟ್ ಆಗಿ ಆ ಒಂದು ಅನಾಮಿಕ ದೂರುದಾರ ತೋರಿಸಿರ್ತಾನೆ, ಸೊ ಆ ಪ್ಲೇಸ್ನಲ್ಲಿ 4 ಅಡಿ ಅಗಿತಾರೆ. 4 ಅಡಿ ಅಗ್ದಂಥ ಸಂದರ್ಭದಲ್ಲಿ ಏನು ಕೂಡ ಸಿಕ್ಕಿರೋದಿಲ್ಲ. ಅದಾದ ಬಳಿಕ ಮಳೆ ಜೋರಾಗಿ ಬರುತ್ತೆ, ನೀರು ಕೂಡ ಬರುವಂಥದ್ದು. ಸೊ ಅದಾದ್ರಿಂದ ಸ್ವಲ್ಪ ಹೊತ್ತು ವಿರಾಮ ಕೊಡಲಾಗಿತ್ತು. ವಿರಾಮ ಕೊಟ್ಟ ನಂತರ ಅನಾಮಿಕ ಹೇಳ್ತಾನೆ, ಇಲ್ಲ ಇದೇ ಪ್ಲೇಸ್ನಲ್ಲಿ ಇನ್ನೂ ಇದೆ, ನಾನು ಹೇಳೋವರೆಗೂ ಅಗಿರಿ ಅಂತ ಹೇಳಿ ಆತ ಹೇಳ್ತಾನೆ. ಸೊ ಆತ ಏನು ಹೇಳ್ತಾನೆ ಅದನ್ನೇ SIT ಈಗ ಪಾಲಿಸ್ಕೊಂಡು ಬರ್ತಾ ಇರುವಂಥದ್ದು. ಆತ ಎಲ್ಲಿವರೆಗೂ ಹೇಳ್ತಾನೆ ಕೂಡ ಅಲ್ಲಿವರೆಗೂ ಕೂಡ ಅಗಿಯುವಂಥ ಸಾಧ್ಯತೆಗಳಿದೆ. ಹೆಚ್ಚು ಕಡಿಮೆ 8 ರಿಂದ 9 ಅಡಿಗಳಷ್ಟು ಅಗಿಯುವಂಥ ಸಾಧ್ಯತೆಗಳಿದೆ. ಸೊ ಅದರಿಂದ ಈ ಒಂದು ಏನು ಮ್ಯಾನ್ಯುವಲ್ ಆಗಿ, ಅಂದರೆ ಈ ಒಂದು ಕಾರ್ಮಿಕರೇನಿದ್ದಾರೆ ಅವರು ಅಗಿಯುವಂಥದ್ದಕ್ಕೆ ಕಷ್ಟಕರ ಆಗ್ತಾ ಇತ್ತು. ಯಾಕೆಂತ ಹೇಳಿದರೆ ಅದು ನೇತ್ರಾವತಿ ನದಿ ಬದಿಯಾಗಿರೋದ್ರಿಂದ ಮತ್ತು ಮಳೆ ಬರ್ತಾ ಇರೋದ್ರಿಂದ ಅಲ್ಲಿ ಅಗಿಯುವಂಥ ಸಂದರ್ಭದಲ್ಲಿ ನೀರು ತುಂಬ್ತಾ ಇತ್ತು. ಸೊ ಅದರಿಂದ ಅವರಿಗೆ ಅಗಿಲಿಕ್ಕೆ ಕಷ್ಟಕರ ಆಗ್ತಾ ಇತ್ತು. ಆದರೆ ಆದ್ದರಿಂದ ಈಗ ಒಂದು ಏನು ಮಿನಿ ಹಿಟಾಚಿಯನ್ನು ತರಿಸಲಾಗಿದೆ. ಆ ಒಂದು ಕಾಡಿನ ಪ್ರದೇಶದಲ್ಲಿ ಒಳಗಡೆ ಹೋಗಲಿಕ್ಕೆ ಅನುಕೂಲವಾಗುವಂತೆ ಮಿನಿ ಹಿಟಾಚಿ. ಮತ್ತು ಆ ಮಿನಿ ಹಿಟಾಚಿ ಯಾಕೆ ಅಂತ ಹೇಳಿದರೆ ತೆಗೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ತೆಗಿಬೇಕು. ಯಾಕೆಂತ ಹೇಳಿದರೆ ಅಲ್ಲೇನಾದರೂ ಇನ್ ಕೇಸ್ ಯಾವುದಾದ್ರೂ ಸ್ಕೆಲಿಟನ್ ಆಗಿರ್ಬೋದು, ಮತ್ತು ಯಾವುದಾದ್ರೂ ಅಲ್ಲಿ ಪಳೆಯುಳಿಕೆಗಳು ಇಲ್ಲ ಏನು ಅಸ್ಥಿಪಂಜರ ಸೇರಿದಂತೆ ಕಳೆ ಬರಹಗಳೇನಾದರೂ ಪತ್ತೆ ಆದರೆ ಅದಕ್ಕೆ ಡ್ಯಾಮೇಜ್ ಆಗದಂಗೆ ಅದನ್ನು ತೆಗಿಬೇಕಾಗಿರುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಸಾಕ್ಷಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಈಗ ಮಿನಿ ಇಟಾಚಿಯನ್ನು ಬಳಸ್ಕೊಂಡು ಸೂಕ್ಷ್ಮವಾಗಿ ಅಗೆಯುವ ಕಾರ್ಯಾಚರಣೆಯನ್ನು ಈಗ ಮತ್ತೆ ಆರಂಭಿಸಿರುವಂಥದ್ದು. ಏನು 13 ಕಡೆ ಈತ ಗುರುತು ಮಾಡಿದ್ದ, 13 ಕಡೆ ನಾನೇ ಸ್ವತಃ ಹೂತಾಕಿದ್ದಾಗಿ ಆತ ಹೇಳಿದ್ದ ಅಂಥ ಸ್ಥಳಗಳು, ಅಂದರೆ ಆತ ಹೇಳುವಂಥ ಪ್ರಕಾರ ಕಳೆದ 14 ವರ್ಷದ ಹಿಂದೆ ಇಲ್ಲಿಂದ ಹೋಗಿರ್ತಾನೆ. ಅಂದರೆ ಈ ಭಾಗದಲ್ಲಿ ಆತ ಕೆಲಸ ಮಾಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ಕಳೆದ 14 ವರ್ಷದ ಹಿಂದೆ ಆತ ಹೋಗಿ ಬೇರೆ ಜಿಲ್ಲೆಯಲ್ಲಿ ಇರ್ತಾನೆ. ಸೊ ಅದಾದ ಬಳಿಕ ಇಲ್ಲಿಗೆ ಬರುವಂಥದ್ದು. ಆತ ಹೇಳೋ ಪ್ರಕಾರ 2014ರಿಂದ ಹಿಂದೆ ಆತ ಈ ಒಂದು ಎಲ್ಲ ಈ ಹೆಣಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳ್ತಾ ಇರುವಂಥದ್ದು. ಸೊ ಆ ಒಂದು ಹೆಣಗಳನ್ನು ಈಗ ತೆಗೆಯುವಂಥದ್ದು, ಅಂದರೆ ಹೆಚ್ಚು ಕಡಿಮೆ ಯಾವುದೇ ಆತ ಹೆಣ ಹೂತಿಟ್ಟಿದ್ರು ಕೂಡ ಅದಕ್ಕೇನಿಲ್ಲ ಅಂತ ಹೇಳಿದ್ರು 14 ವರ್ಷದ ಹಿಂದೆ ನಡೆದಂತಹ ಘಟನೆಗಳಾಗಿರುತ್ತೆ. ಸೊ ಆದ್ದರಿಂದ ಆತ ಬಂದು ನಿನ್ನೆ ಯಾವುದೇ ರೀತಿ, ಅಂದರೆ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಡೈರೆಕ್ಟಾಗಿ ಹೋಗಿ ಆತ 13 ಜಾಗಗಳನ್ನು ಒಂದೇ ದಿನದಲ್ಲಿ ಗುರುತು ಮಾಡ್ತಾನೆ. ಸೊ ಒಂದು ದಿನ ಬೆಳಗ್ಗಿನಿಂದ ಸಂಜೆವರೆಗೂ ಕೂಡ 13 ಸ್ಥಳಗಳನ್ನು, ಅಂದರೆ ಅಕ್ಕಪಕ್ಕ ಇರುವಂಥ ಸ್ಥಳಗಳು ಮತ್ತು ಒಂದು 2-3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವಂಥ ಸ್ಥಳಗಳನ್ನು ಆತ ಗುರುತು ಮಾಡ್ತಾನೆ. ಆ ಒಂದು ಸ್ಥಳಗಳಲ್ಲಿ ಇವತ್ತು ಈ ಒಂದು ಉತ್ಖನನ ಕಾರ್ಯ ಆರಂಭವಾಗಿರುವಂಥದ್ದು. ಸದ್ಯಕ್ಕೆ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಹಂತಕ್ಕೆ ಬಂದಿದೆ. ಏನು ಇವರು ಕಾರ್ಮಿಕರು ತೆಗೆದಂಥ ಸಂದರ್ಭದಲ್ಲಿ 4 ಅಡಿಗಳಲ್ಲಿ ಏನೂ ಸಿಕ್ಕಲಿಲ್ಲ. ಈಗ ಇಟಾಚಿ ಮೂಲಕ ತೆಗೆಯಲಾಗ್ತಾ ಇದೆ. ಮತ್ತು ಆ ದೂರುದಾರ ತುಂಬ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇರುವಂಥದ್ದು, ಇಲ್ಲ ಇದೆ ಅಗಿರಿ ನೀವು ಅಂತ ಹೇಳಿ ಆತ ಇನ್ಸ್ಟ್ರಕ್ಷನ್ ಏನು ಕೊಡ್ತಾ ಇದ್ದಾನೆ. ಅದೇ ರೀತಿ SIT ಅವರು ಈಗ ಕೇಳ್ಕೊಂಡು ಆ ಒಂದು ಎಲ್ಲ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಇವಾಗ ಇಟಾಚಿ ಮೂಲಕ ತೆಗೆಯುವಂಥ ಕಾರ್ಯಾಚರಣೆ ನಡೀತಾ ಇದೆ. ಸೊ ಅಲ್ಲಿ ಏನಾದರೂ ಅಸ್ಥಿಪಂಜರಗಳಾಗಿರ್ಬೋದು ಏನಾದರೂ ಸಿಗುತ್ತಾ ಅನ್ನೋ ಕುತೂಹಲ ಸಾಕಷ್ಟು ಜನರಲ್ಲಿದೆ. ಅದರಿಂದ ಅಲ್ಲಿನ ಸಾರ್ವಜನಿಕರು ಮತ್ತು ಏನು ದೂರದಿಂದ ಅಲ್ಲಿಗೆ ಬಂದು ನೋಡುವಂತಹ ಜನರು ಕೂಡ ಸಾಕಷ್ಟು ಜಮಾಯಿಸ್ತಾ ಇದ್ದಾರೆ. ಸದ್ಯಕ್ಕೆ ಈ ಒಂದು 13 ಗುರುತುಗಳಲ್ಲಿ ಈಗ ಒಂದು ಗುರುತಿನಲ್ಲಿ ಆಲ್ಮೋಸ್ಟ್ ಇವತ್ತು ಕಂಪ್ಲೀಟ್ ಆಗುತ್ತೆ. ಮತ್ತು ಸಂಜೆಯ ಬಳಿಕ ಯಾವುದೇ ರೀತಿ ಕಾರ್ಯಾಚರಣೆ ಮಾಡೋದಿಲ್ಲ. ರಾತ್ರಿ ಆದ ನಂತರ ಕಾನೂನಿಗೆ ತೊಡಕಾಗುತ್ತೆ ಮತ್ತು ಲೈಟ್ ಕೂಡ ಇರೋದಿಲ್ಲ.
ಮಾಡೋದಿಲ್ಲ, ಮತ್ತು ಸೊ ಸಂಜೆ ಅಂದರೆ ಸೂರ್ಯಾಸ್ತದ ನಂತರ ಇಂತಹ ಕಾರ್ಯಾಚರಣೆಗಳನ್ನು ಮಾಡೋದಿಲ್ಲ. ಅದರಿಂದ ಇವತ್ತು ಕೇವಲ ಈ ಒಂದು ಗುರುತು ಮಾಡಿರುವಂಥ ಜಾಗವನ್ನು ಮಾತ್ರ ಕಂಪ್ಲೀಟ್ ಮಾಡಲಾಗುತ್ತೆ, ಮತ್ತು ನಾಳೆಯಿಂದ ಇನ್ನು ಉಳಿದ ಎಲ್ಲ ಕಡೆ ಕಾರ್ಯಾಚರಣೆ ಆರಂಭವಾಗುತ್ತೆ. ಸದ್ಯಕ್ಕೆ ಇವತ್ತು ಕಾರ್ಯಾಚರಣೆಯ ಅಂತ್ಯಕ್ಕೆ ಅಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಅವಿನಾಶ್, ಋತುರಾಜ್, ಈಗ ಎಕ್ಸಾಕ್ಟ್ಲಿ ಸರ್ಚ್ ಆಗ್ತಿರುವಂಥ ಜಾಗ ಏನಿದೆ ಇದು ಯಾವ ಒಂದು ರಸ್ತೆಯಲ್ಲಿ ಬರುತ್ತೆ, ಹೇಗೆ? ಜೊತೆಗೆ ಒಂದು ಶವ ತೆಗೆಯೋದಕ್ಕೆ ಆಲ್ಮೋಸ್ಟ್ ಈಗ ಇಡೀ ದಿನ ಆಗ್ತಿದೆ, ಈಗ ನಾವು ನೋಡ್ತಾ ಇದ್ದೀವಿ. ಒಟ್ಟು 13 ಕಡೆ ಗುರುತು ಮಾಡಿರೋದ್ರಿಂದ ಈ ಕಾರ್ಯಾಚರಣೆ ಎಷ್ಟು ದಿನಗಳ ಕಾಲ ಹೋಗ್ಬೋದು, ಹೇಗೆ ಅಂತ? ಖಂಡಿತ ಅವಿನಾಶ್, ಈತ ಪ್ರಮುಖವಾಗಿ ಏನು ಬೆಳ್ತಂಗಡಿಯಿಂದ ಧರ್ಮಸ್ಥಳಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ನೇತ್ರಾವತಿ ಸ್ನಾನಘಟ್ಟ ಏನು ಸಿಗುತ್ತೆ, ಆ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿ ಇರುವಂತಹ ಕಾಡಿನಂಥ ಪ್ರದೇಶ ಏನಿದೆ, ಅದು ಫಾರೆಸ್ಟ್ ಜಾಗ ಏನಿದೆ, ಸೊ ಆ ಒಂದು ಫಾರೆಸ್ಟ್ ಜಾಗದಲ್ಲಿ ಈತ ಗುರುತನ್ನು ಮಾಡಿರುವಂಥದ್ದು. ಈಗ ಕೂಡ ಒಂದು ಏನು ಗುರುತು ಮಾಡಿರುವ ಫಸ್ಟ್ನೇ ಗುರುತು ಏನಿರುತ್ತೆ ಅಲ್ಲಿ ಈಗ ಉತ್ಖನನ ಕಾರ್ಯ ಏನು ನಡೀತಾ ಇದೆ, ಅದು ಕೂಡ ಆ ರಸ್ತೆಯ ಪಕ್ಕದಲ್ಲಿ, ಅಂದರೆ ರಸ್ತೆಯಿಂದ ಸ್ವಲ್ಪ ಕೂಗಳತೆ ದೂರದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಸದ್ಯಕ್ಕೆ ಅಲ್ಲಿ ಏನು ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ ಅದು ಇವತ್ತು ಬೆಳಗ್ಗೆಯಿಂದ ಆರಂಭವಾಗಿರುವಂಥದ್ದು, ಇನ್ನೂ ಕೂಡ ಮುಗಿದಿಲ್ಲ. ಅದಕ್ಕೆ ವಿವಿಧ ಕಾರಣಗಳು, ಅಂದರೆ ಮಳೆ ಇದೆ, ಮತ್ತು ನದಿ ಬದಿಯ ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ನೀರಿನ ಅಂಶ ಇದೆ, ತೆಗೆದಂಥ ಸಂದರ್ಭದಲ್ಲೆಲ್ಲ ನೀರು ಬರ್ತಾ ಇದೆ. ಆದ್ದರಿಂದ ಒಂದು ಇಡೀ ದಿನ ಇವತ್ತು ಒಂದಕ್ಕೆ ಬೇಕಾಯಿತು. ಸೊ ಇನ್ನು 13ರಲ್ಲಿ 12 ಏನು ಆತ ಗುರುತು ನೆನ್ನೆ ಮಾಡಿದ್ದಾನೆ, ಮತ್ತು ಇನ್ನೂ ಗುರುತು ಮಾಡಲಿಕ್ಕೆ ಸಾಕಷ್ಟು ಇದೆ. ಆತ ಕ್ಲೈಮ್ ಮಾಡ್ತಾ ಇರುವಂಥದ್ದು, ನಾನು 106 ಶವಗಳನ್ನು ನನ್ನ ಹತ್ರ ಉಳಿಸಲಾಗಿದೆ, ನನ್ನನ್ನು ಹೆದರಿಸಿ ಬೆದರಿಸಿ ಊಡಿಸಲಾಗಿದೆ ಅಂತ ಆತ ಕ್ಲೈಮ್ ಮಾಡಿರುವಂಥದ್ದು. ಸದ್ಯಕ್ಕೆ 13ಅನ್ನು ಗುರುತು ಮಾಡಿದ್ದಾನೆ. ನಾಳೆಯಿಂದ ಅದನ್ನು ಕಂಟಿನ್ಯೂ ಪ್ರಕ್ರಿಯೆ ನಡೆಯುತ್ತೆ. ಆದರೆ ಒಂದು ಇಡೀ ದಿನ ತೆಗೆದುಕೊಳ್ಳುವಂಥ ರೀತಿ ಎಲ್ಲ ತೆಗೆದುಕೊಳ್ಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂತ ಹೇಳಿದರೆ ಅಗದಂಥ ಸಂದರ್ಭದಲ್ಲಿ ಏನಾದರೂ ಸ್ಕೆಲಿಟನ್ಸ್ ಸಿಕ್ಕಿದ್ರೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ, ನೆಕ್ಸ್ಟ್ ಮುಂದಕ್ಕೆ ಪ್ರೊಸೆಸ್ ಮಾಡ್ತಾರೆ. ಸೊ ಇವತ್ತು ಅಲ್ಲಿ ಏನು ಸಿಗದೇ ಇರೋ ಕಾರಣ ಒಂದು ಗುಂಡಿಯಲ್ಲಿ ಇಡೀ ದಿನ ಸಿಗ್ತಾ ಇರುವಂಥದ್ದು. ಮತ್ತು ಆತ ಆ ಒಂದು 4 ಅಡಿಯಲ್ಲಿ ಏನು ಇವರೆಲ್ಲ ತೆಗೆದಿದ್ದಾರೆ ಅದನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ, ಅಂದರೆ ಇನ್ನೂ ಕೂಡ ತೆಗೀರಿ ಅಂತ. ಆತನ ವಾದ ಏನಂತ ಹೇಳಿದರೆ ತುಂಬ ಹಿಂದೆ ಹೂತಿಟ್ಟಿದ್ದು, 15-20 ವರ್ಷಗಳ ಹಿಂದೆ ಈ ಜಾಗದಲ್ಲಿ ಹೂತಿಟ್ಟಿದ್ದು. ಸೊ ಅದರಿಂದ ಏನು ಲ್ಯಾಂಡ್ ಮಳೆಗಾಲದಲ್ಲಿ ಬಂದಂಥ ಮಣ್ಣು, ಲ್ಯಾಂಡ್ ಸ್ಲೈಡು ಇಂಥದ್ದೆಲ್ಲ ಆಗಿ ಅದರ ಮೇಲೆ 2-3 ಅಡಿಗಳಷ್ಟು ಮೇಲ್ಪದರ ಮಣ್ಣು ಬಂದಿರ್ಬೋದು. ಅದರಿಂದ ಇನ್ನೂ ಆಳಕ್ಕೆ ತೆಗೀರಿ ಅಂತ ಆತ ಡಿಮ್ಯಾಂಡನ್ನು ಮಾಡ್ತಾ ಇದ್ದಾನೆ. SIT ಅಧಿಕಾರಿಗಳು ಆತ ಏನು ಹೇಳ್ತಾ ಇದ್ದಾನೆ ಅದನ್ನು ಈಗ ಪಾಲಿಸ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಇಲ್ಲಿ ತನಿಖೆಯಲ್ಲಿ ಯಾವುದೇ ರೀತಿ ಗೊಂದಲ ಇರಬಾರ್ದು, ಪಾರದರ್ಶಕವಾಗಿರಬೇಕು. ಈಗಾಗಲೇ ಈ ಪ್ರಕರಣ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿರೋದ್ರಿಂದ ಈ ತನಿಖೆ ತುಂಬ ಅಚ್ಚುಕಟ್ಟಾಗಿ ನಡಿಬೇಕು ಅಂತೇಳಿ 2 ಕ್ಯಾಮ್ರಾಗಳಲ್ಲಿ ಕಂಪ್ಲೀಟ್ ಫುಟೇಜ್ ವಿಡಿಯೋ ರೆಕಾರ್ಡನ್ನು ಮಾಡ್ಕೊಳ್ಳಲಾಗ್ತಾ ಇದೆ. ಮತ್ತು ಎಲ್ಲರ ಸಮ್ಮುಖದಲ್ಲಿ ಮಾಡ್ತಾ ಇರುವಂಥ ಅಂದರೆ ಪುತ್ತೂರು ಏನು ಉಪವಿಭಾಗದ ಸಹಾಯಕ ಆಯುಕ್ತರಿದ್ದಾರೆ, ಅದಾದ ಮೇಲೆ SIT ತಂಡ ಇದೆ, ಮತ್ತು ಸ್ಥಳೀಯ ಯಾರ್ಯಾರು ಪ್ರೊಸೀಜರ್ಗೆ ಬೇಕಾದಂತಹ ಅಲ್ಲಿ ಉಪಸ್ಥಿತರಿರಬೇಕಾಗುತ್ತೆ ಅವರೆಲ್ಲರನ್ನು ಇಟ್ಕೊಂಡು ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತು ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಈ ಒಂದು ಕಾರ್ಯಾಚರಣೆ ನಡೀತಾ ಇರೋದ್ರಿಂದ ಸಾಕಷ್ಟು ಪ್ರೊಸೀಜರ್ಗಳನ್ನು ಇಲ್ಲಿ ಫಾಲೋ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ಇಷ್ಟು ಟೈಮ್ ಹಿಡಿತಾ ಇದೆ. ಸೊ ನಾಳೆಯಿಂದ ಈ ಒಂದು ಕಾರ್ಯಾಚರಣೆ ಮುಂದುವರಿಯಲಿದೆ. ಆದರೆ ಈತ ತೋರಿಸಿರೋ ಗುರುತು ಮಾಡಿರುವಂಥ ಜಾಗದಲ್ಲಿ ಸಿಗುತ್ತಾ ಸಿಗಲ್ವಾ, ಅಕಸ್ಮಾತ್ ಸಿಕ್ಕಿದ್ರೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ, ಅದನ್ನು FS ಅಲ್ಲಿ ಕಳಿಸ್ತಾರೆ. ಅದಾದ ನಂತರ ನೆಕ್ಸ್ಟ್ ಆತ ಯಾವುದು ಗುರುತು ಮಾಡಿದ್ದಾನೆ ಅಲ್ಲಿಗೆ ಹೋಗ್ತಾರೆ. ಸೊ ಈ ರೀತಿ ಅಂದರೆ ಆತ ತೋರಿಸಿದಂಥ ಜಾಗದಲ್ಲಿ ಸುತ್ತಮುತ್ತ ಸಾಕಷ್ಟು ಪ್ರದೇಶಗಳಲ್ಲೂ ಕೂಡ ಇವರು ಅಗಿಲಿಕ್ಕೆ ರೆಡಿಯಾಗಿರುವಂಥದ್ದು. ಯಾಕೆಂತ ಹೇಳಿದರೆ ಆತ ಎಕ್ಸಾಕ್ಟಾಗಿ ಅದೇ ಜಾಗದಲ್ಲಿ ತೋರಿಸಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಯಾಕೆಂತ ಹೇಳಿದರೆ 15-20 ವರ್ಷದ ಹಿಂದಿನ ಘಟನೆಗಳಾಗಿರುತ್ತೆ. ಅಂದು ಆತ ಅವನು ಅವನೇ ಸ್ವತಃ ಹೂತಿಟ್ಟಿದ್ರು ಕೂಡ ಅವನಿಗೆ ಅಷ್ಟು ಮೆಮೊರಿ ಇದೆಯಾ, ಸೊ ಆತ ತೋರಿಸಿರುವಂಥ ಜಾಗ ಪರ್ಫೆಕ್ಟ್ ಆಗಿರುತ್ತಾ ಅನ್ನೋದನ್ನ ಅಂದಾಜು ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ತನಿಖೆಯಲ್ಲಿ ಗೊಂದಲ ಆಗಬಾರ್ದು ಅಂತ ಹೇಳಿ ಆತ ತೋರಿಸಿರುವ ಜಾಗ ಸುತ್ತಮುತ್ತ ಕೂಡ ಅಗಿಲಿಕ್ಕೆ ಈಗ ನಿರ್ಧಾರ ಮಾಡಿರುವಂಥದ್ದು. ಅಂದರೆ ಆತ ಏನು ತೋರಿಸಿದ್ದಾನೆ ಜಾಗ, ಕೇವಲ ಒಂದು ಬಾಡಿಯನ್ನು ಹೂಳಲಿಕ್ಕೆ ಎಷ್ಟು ಜಾಗ ಬೇಕಾಗುತ್ತೆ ಅಷ್ಟು ಮಾತ್ರ ಗುರುತು ಮಾಡಿಲ್ಲ, ಅದ್ರ ಸುತ್ತಮುತ್ತ ಟೇಪ್ ಹಾಕಿ ಒಂದು ದೊಡ್ಡ ಜಾಗವನ್ನು ಗುರುತನ್ನು ಮಾಡಿರುವಂಥದ್ದು. ಅಲ್ಲೆಲ್ಲ ಅಗಿಯುವಂತಹ ಸಾಧ್ಯತೆಗಳಿದೆ ಮತ್ತು ಅಗಿಯುವ ಪ್ರೊಸೀಜರ್ ಕೂಡ ನಡೀತಾ ಇದೆ. ಸೊ ಅದರಿಂದ ಒಂದು ಕಡೆಯಿಂದ ಅಗಿಯುವಂಥ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಏನಿಲ್ಲ ಅಂತ ಹೇಳಿದ್ರು ಒಂದು ದಿನಕ್ಕೆ ಒಂದು ಕಡೆ ಜಾಗವನ್ನು ಮಾತ್ರ ಅವರು ತೆಗೆಯುವಂಥ ಸಾಧ್ಯತೆಗಳಿರುವಂಥದ್ದು ನಾಳೆಯಿಂದ ಕೂಡ ಕಂಟಿನ್ಯೂ ಆಗುತ್ತೆ. ಅವಿನಾಶ್, ಧನ್ಯವಾದ ಪೃಥ್ವಿ ಮಾಹಿತಿಗಾಗಿ. ಇದು ಸದ್ಯಕ್ಕೆ ಈ ದೂರುದಾರ ಕೊಟ್ಟಿರುವಂಥ ಒಂದು ಕಂಪ್ಲೇಂಟ್ ಕ್ಲೈಮ್ ಪ್ರಕಾರ ಈಗ ಎಲ್ಲೆಲ್ಲಿ ಹುಡುಕಾಟ ನಡೆಸಬೇಕು ಎಲ್ಲ ಕಡೆ ಕೂಡ ಮಾರ್ಕಿಂಗ್ ಮಾಡಿ ಈಗ ನೀವು ನೋಡ್ತಿರೋ ಹಾಗೆ ಒಂದು ಮಿನಿ ಇಟಾಚಿಯನ್ನು ತಂದು ಅಲ್ಲಿ ಮಣ್ಣನ್ನು ಅಗಿಲಾಗ್ತಾ ಇದೆ. ಎಕ್ಸಾಕ್ಟ್ಲಿ ಪೃಥ್ವಿ ಹೇಳ್ತಿದ್ದ ಹಾಗೆ ಒಂದು ಶವ ಹೂಳಬೇಕಾದಂಥ ಜಾಗ ಏನಿದೆ ಅಷ್ಟು ಮಾತ್ರ ಅವರು ಮಣ್ಣು ತೆಗೆಯೋದಿಲ್ಲ, ಕಂಪ್ಲೀಟಾಗಿ ಟೇಪ್ ಕವರ್ ಮಾಡಿ ಇಷ್ಟೇ ಏರಿಯಾದಲ್ಲಿ, ಯಾಕಂದರೆ ಇದು ಹಲವಾರು ವರ್ಷಗಳ ಹಿಂದೆ ಆಗಿರೋದ್ರಿಂದ ಆತನಿಗೂ ಪಿನ್ ಪಾಯಿಂಟ್ ಮಾಡಿ ಇಂಥದ್ದೇ ಜಾಗ ಅಂತ ಎಕ್ಸಾಕ್ಟ್ಲಿ ಹೇಳೋಕ್ಕೆ ಸಾಧ್ಯ ಆಗೋದಿಲ್ವೇನೋ. ಆದರೆ ಒಂದು ಇಷ್ಟು ಜಾಗದಲ್ಲಿ ಇಂಥ ಜಾಗದಲ್ಲಿ ಅಂತ ಹೇಳಿದ್ರೆ ಆ ಒಂದು ಅಷ್ಟು ಭಾಗವನ್ನು ಕೂಡ ಆ ಜಾಗವನ್ನು ಮಣ್ಣನ್ನು ತೆಗಿಬೇಕಾಗುತ್ತೆ. ಸೊ ಆ ಕಾರಣದಿಂದಾಗಿ ಸ್ವಲ್ಪ ಸಮಯ ಹೆಚ್ಚಾಗಿ ತೆಗೆದುಕೊಳ್ತಾ ಇರ್ಬೋದು.